Hello everyone, welcome to Sanmargaha classes. ನಾವು LBA ಅಂಗಾಂಶಗಳು ಪಾಠದ ಪ್ರಶ್ನೆ ಉತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ 14 ಸಸ್ಯ ಮತ್ತು ಪ್ರಾಣಿಗಳಿಗಿರುವ ವ್ಯತ್ಯಾಸ ತಿಳಿಸಿ. ವಿದ್ಯಾರ್ಥಿಗಳೇ, ಇದೊಂದು ತುಂಬಾ ಸಾಧಾರಣವಾದ ಪ್ರಶ್ನೆ ಅಂತ ಹೇಳ್ಬೋದು ಅಲ್ವಾ? ಸೊ ಎಲ್ಲರೂ ಈ ವ್ಯತ್ಯಾಸವನ್ನ ಈಸಿಯಾಗಿ ಉತ್ತರ ಮಾಡ್ಬೋದು. ಸೊ ನೋಡಿ, ಇಲ್ಲಿ ಸಸ್ಯ ಮತ್ತೆ ಪ್ರಾಣಿಗೆ ಏನ್ ವ್ಯತ್ಯಾಸ ಕಾಣಿಸ್ತಿದೆ ನಿಮಗೆ? ಮೊದಲನೇದಾಗಿ ನಾವು ಸಸ್ಯವನ್ನ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ ನೋಡಿ. ಸಸ್ಯಗಳು ಒಂದೇ ಸ್ಥಳದಲ್ಲಿ ಬೇರು ಬಿಟ್ಟಿರುತ್ತವೆ. ಸಸ್ಯ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಓಡಾಡುವುದನ್ನ ನೋಡಿದೀರಾ ಯಾವತ್ತಾದ್ರೂ? ಇಲ್ಲ ತಾನೆ. ಸೊ ಆದ್ದರಿಂದ ಸಸ್ಯಗಳು ಒಂದೇ ಸ್ಥಳದಲ್ಲಿ ಬೇರು ಬಿಟ್ಟಿರುತ್ತವೆ. ಇದು ಚಲನೆಯನ್ನು ತೋರುವುದಿಲ್ಲ. ಪ್ರಾಣಿಗಳು ಸ್ವತಂತ್ರವಾಗಿ ಚಲಿಸುತ್ತವೆ. ನೀವು ನೋಡಿರ್ಬೋದು, ಯಾವುದೇ ಪ್ರಾಣಿ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಕಾಡು ಪ್ರಾಣಿಗಳಾಗಿರ್ಬೋದು, ಎಲ್ಲರೂ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚಲನೆಯನ್ನು ಹೊಂದಿದ್ದಾರೆ ಅಲ್ವಾ? ಮತ್ತೊಂದು ವ್ಯತ್ಯಾಸ, ಸಸ್ಯಗಳು ಇವು ಸ್ವಪೋಷಕಗಳು. ಸ್ವಪೋಷಕಗಳು ಎಂದ್ರೇನು? ಸಸ್ಯದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಪತ್ರಹರಿತ್ತು ಇರುತ್ತದೆ ಅಲ್ವಾ? ಪತ್ರಹರಿತರ ಬಗ್ಗೆ ಕೇಳಿರ್ತೀರಾ. ಈ ಪತ್ರಹರಿತ್ತು ದ್ಯುತಿಸಂಶ್ಲೇಷಣೆ ಕ್ರಿಯೆಗೆ ಸಹಾಯಕಾರಿಯಾಗಿದೆ ಅಲ್ವಾ? ದ್ಯುತಿಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಏನು? ಈ ವಾತಾವರಣದಲ್ಲಿ ಸಿಗುವ ಕಾರ್ಬನ್ ಡೈಆಕ್ಸೈಡ್, ಸನ್ಲೈಟ್ ಅಂದ್ರೆ ಸೂರ್ಯನ ಕಿರಣಗಳು ಅನ್ನು ಉಪಯೋಗಿಸಿಕೊಂಡು ತನ್ನ ಆಹಾರವನ್ನು ತಾನೇ ಸ್ವತಃ ತಯಾರಿಸುತ್ತದೆ. ಅದನ್ನು ದ್ಯುತಿಸಂಶ್ಲೇಷಣೆ ಕ್ರಿಯೆ ಎಂದು ಕರೆಯಲಾಗುತ್ತದೆ ಅಲ್ವಾ? ಸೊ ಅದು ಸಸ್ಯಗಳಲ್ಲಿ ಮಾತ್ರ ಕಾಣಲ್ಪಡುವುದು ಅಲ್ವಾ? ಸೊ ಆದ್ದರಿಂದ ಅವರಿಗೆ ಸ್ವಪೋಷಕಗಳು ಎಂದು ಹೇಳಲಾಗುತ್ತೆ. ಪರಪೋಷಕಗಳು, ಪ್ರಾಣಿಗಳು ಬಂದ್ಬಿಟ್ಟು ಪರಪೋಷಕಗಳು. ಇವರು ತಮ್ಮ ಆಹಾರವನ್ನು ತಾವು ತಯಾರಿಸುವುದಿಲ್ಲ. ಬದಲಾಗಿ ಇವರು ತಮ್ಮ ಆಹಾರಕ್ಕೋಸ್ಕರ ಬೇರೆಯವರ ಮೇಲೆ ಅವಲಂಬಿತವಾಗಿರುತ್ತಾರೆ. ಅಂದರೆ ನೀವು ನೋಡ್ಬೋದು, ನಾವು ಮನುಷ್ಯರು ಪ್ರಾಣಿಗಳೇ. ಸೊ ನಾವು ನಮ್ಮ ಆಹಾರಕ್ಕಾಗಿ ಸಸ್ಯಗಳ ಮೇಲೆ, ಪ್ರಾಣಿಗಳ ಮೇಲೆ ಅವಲಂಬಿತವಾಗಿದ್ದೇವೆ ಅಲ್ಲವಾ? ಸೊ ಆದ್ದರಿಂದ ಪ್ರಾಣಿಗಳನ್ನು ಪರಪೋಷಕಗಳು ಎಂದು ಕರೆಯಲಾಗುತ್ತದೆ. ಥ್ಯಾಂಕ್ ಯು.